ತಮಿಳುನಾಡಿಗೆ ನೀರು ಹರಿಸಬೇಕಂತ ಸಿಡಬ್ಲ್ಯೂಆರ್ಸಿ ಆದೇಶ ಹೊರಡಿಸಿರುವ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೊದಲಿಗೆ ಕಾಂಗ್ರೆಸ್ನ ಶಾಸಕರು ಏನೇನು ಹೇಳ್ತಿದ್ದಾರೆ ನೋಡ್ಬಿಡೋಣ. ತಮಿಳುನಾಡಿಗೆ ನೀರು ಹರಿಸಬೇಕಂತ ಸಿಡಬ್ಲ್ಯೂಆರ್ಸಿ ಆದೇಶ ಹೊರಡಿಸಿದೆ. ತಮಿಳುನಾಡಿನ ಕಳ್ಳಾಟ ಬಟಾಬಯಲಾಗಿದೆ. ಶಾಸಕರ ಸ್ಟೇಟ್ಮೆಂಟ್ನಿಂದ ಸಮುದ್ರಕ್ಕೆ ವ್ಯರ್ಥವಾಗಿ ನೀರು ಹರಿತಾ ಇರುವಂತಹ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್. ತಮಿಳುನಾಡಿನ ಚಿದಂಬರಂನಲ್ಲಿ ನದಿಯಿಂದ ಸಮುದ್ರಕ್ಕೆ ನೀರನ್ನ ಹರಿಸಲಾಗ್ತಾ ಇದೆ. ಸಮುದ್ರಕ್ಕೆ ನೀರು ಸೇರ್ತಾ ಇರುವ ವಿಡಿಯೋವನ್ನ ಶಾಸಕ ಗಣಿಗ ರವಿಕುಮಾರ್ ಅವರು ಶೇರ್ ಮಾಡಿಕೊಂಡಿದ್ದಾರೆ. ಮೊನ್ನೆ ತಮಿಳುನಾಡಿಗೆ ಹೋಗಿದ್ರಂತೆ. ಹೋಗಿದ್ದ ಸಂದರ್ಭದಲ್ಲಿ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡಿದ್ರು. ಆ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ಮೇಕೆದಾಟಿಗೆ ಸುಮ್ಮನೆ ಖ್ಯಾತೆ ತೆಗಿತಾ ಇದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. ನಾವು ಮೇಕೆದಾಟು ಅಣೆಕಟ್ಟನ್ನ ಕಟ್ತೇವೆ, ನೀವೊಂದು ಡ್ಯಾಮ್ ಕಟ್ಟಿ ಸಮುದ್ರಕ್ಕೆ ಹರಿಯುವ ನೀರನ್ನ ಉಳಿಸಬಹುದು ಹೀಗಂತ ಸಲಹೆ ಕೊಟ್ಟಿದ್ದಾರೆ. ಇಲ್ಲಿಂದ ನೀರನ್ನ ಬಿಡಿಸ್ಕೊಂಡು ಮತ್ತೊಂದು ಭಾಗಕ್ಕೆ ಹರಿಯೋದಕ್ಕೆ ಬಿಡ್ತೀರಿ ನೀವು ಅಂತಂದ್ರೆ ತಮಿಳುನಾಡಿಗರು ಇಲ್ಲಿಂದ ಬಿಡಿಸ್ಕೊಂಡು ಏನು ಉಪಯೋಗ? ನೋಡಿ, ನೀವು ನಮ್ಮಿಂದ ನೀರನ್ನ ಪಡ್ಕೊಂಡ ಮೇಲೆ ಎಲ್ಲಿಗೆ ಬಿಡ್ತೀರಾ ಅಂತ ನಮ್ಮ ಮಂಡ್ಯದ ಶಾಸಕರು ಗಣಿಗ ರವಿಕುಮಾರ್ ಅವರು ಮೊನ್ನೆ ಹೋದಂತ ಸಂದರ್ಭದಲ್ಲಿ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡಿದ್ರು. ಇವತ್ತು ಶೇರ್ ಮಾಡಿದ್ದಾರೆ. ಶಿವನಸಮುದ್ರ ಫಾಲ್ಸ್, ಮೇಕೆದಾಟು, ಹೊಗೆನಕಲ್ ಫಾಲ್ಸ್, ಅಲ್ಲಿಂದ ಮೆಟ್ಟೂರು ಡ್ಯಾಮ್ ತನಕ ಹರಿದು ಅಲ್ಲಿಂದ ಈಚೆಗೆ ಹೋಗೋದಾದ್ರೆ ಭವಾನಿ, ಈರೋಡ್, ಜೊತೆಗೆ ತಿರುವರೂರ್, ಅದಾದ್ಮೇಲೆ ಅಲ್ಲಿಂದ ಸಮುದ್ರಕ್ಕೆ ಸೇರುತ್ತೆ, ಬೇ ಆಫ್ ಬೆಂಗಾಲ್ ಸೇರುತ್ತೆ. ಆ ಬೇ ಆಫ್ ಬೆಂಗಾಲ್ಗೆ ಸೇರುವಂತ ಸ್ಥಳ ಚಿದಂಬರಂನಲ್ಲಿ ಅಲ್ಲಿನ ನದಿಯಿಂದ ಬೇ ಆಫ್ ಬೆಂಗಾಲ್ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ. ನಮ್ಮ ಕಾವೇರಿ ನೀರು, ನಮ್ಮ ಕುಡಿಯುವ ನೀರು ತಮಿಳುನಾಡಿಗೆ ಬಿಡಬೇಕು ಅಂತ ಏನು ಆದೇಶ ಹೊರಡಿಸಿದಾರಲ್ಲ, ಈಗ ಆ ಆದೇಶದ ಪರವಾಗಿ ನಾವು ಪಾಲನೆ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಸುಮಾರು 4.5 TMC ನೀರನ್ನು ಕಳಿಸ್ತೀವಿ ಅಂತಂದ್ರೆ ಆ ನೀರು ಹೋಗೋದು ಇದೇ ಸಮುದ್ರಕ್ಕೇನೆ. ನೋಡಿ, ರವಿಕುಮಾರ್ ಗಣಿಗ ಅವರು ವಿಡಿಯೋ ಶೇರ್ ಮಾಡಿದ್ದಾರೆ. ಚಿದಂಬರಂ ಜಿಲ್ಲೆಯಲ್ಲಿ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಕಾವೇರಿ ನದಿ ಹರಿಯುವಂಥ ದೊಡ್ಡ ಹೊಳೆ ಇದು ನಮ್ಮ ಕಾವೇರಿ ನದಿ. ನಾವು ನೀರಿಲ್ಲ ಏನೂ ಇಲ್ಲ ಅಂತ ಅಳ್ತಾ ಇದ್ದೀವಿ. ಸಮುದ್ರಕ್ಕೆ ನೋಡಿ ನೀರು ಹೆಂಗೆ ಹೋಗ್ತಾ ಇದೆ. ಮೇಕೆದಾಟು ತೋರ್ಸಪ್ಪ, ನೀರು ತೋರ್ಸಲ್ಲಿ. ಮೇಕೆದಾಟು ಯಾಕೆ ಆಗಬೇಕು ಅಂದರೆ ಈ ನೀರು ಸುಮ್ಮನೆ ಹರಿದು ಸಮುದ್ರಕ್ಕೆ ಹೋಗ್ತದಲ್ಲ, ಇದನ್ನು ತಡೆದು ಅಲ್ಲಿ ಮೇಕೆದಾಟು ಕಟ್ಟಿದ್ರೆ ನಮಗೂ ನೀರಾಗುತ್ತೆ, ಇವ್ರಿಗೂ ನೀರಾಗುತ್ತೆ. ಇದು ನೋಡಿ, ಬಿರು ಬೇಸಿಗೆ ನಾವು ಬಡ್ಕೊತಾ ಇದ್ದೀವಿ, ಕುಡಿಯೋಕ್ಕೆ ನೀರಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಇವ್ರು ಸಮುದ್ರಕ್ಕೆ ನೋಡಿ ಹೆಂಗೆ ಬಿಡ್ತಾವ್ರೆ. ಅವ್ರಿಗೂ ತಡ್ಕೊಳಕ್ಕೆ, ಇದನ್ನು ತಡೆಯೋಕ್ಕೂ ಇಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕು ರೈತರು, ತಮಿಳ್ನಾಡವರು ಅರ್ಥ ಮಾಡ್ಕೋಬೇಕು. ನಾನು ದೇವಸ್ಥಾನಕ್ಕೆ ಭೇಟಿ ಕೊಡೋಣ ಅಂತ ಬಂದೆ, ನೋಡಿದೆ ನಮ್ಮ ಕಾವೇರಿ ನೀರು ಈ ರೀತಿ ಹರಿದು ಕಡಲೂರು, ಇಲ್ಲಿಂದ ಕಡಲೂರು ಇರೋದು 50 ಕಿಲೋಮೀಟ್ರು, ಇನ್ನು 60 ಕಿಲೋಮೀಟ್ರ್ ಹೋದರೆ ಸಮುದ್ರಕ್ಕೆ ಸೇರ್ತದೆ ಕಾವೇರಿ. ಇಷ್ಟು ನೀರು ಪೋಲಾಗಿ ಹೋಗ್ತಾ ಇದೆ. ನಾವು ಬೆಳೆ ಇಲ್ಲ, ಕಬ್ಬು ಬೆಳೆ ಇಲ್ಲ ಅಂತ ಅಳ್ತಾ ಇದ್ದೀವಿ. ಇದನ್ನು ತಡೆಗಟ್ಟಬೇಕಾದ್ರೆ ನಮ್ಮದು ಮೇಕೆದಾಟು ಡ್ಯಾಮ್ ಆಗಲೇಬೇಕು. ಜೈ ಮೇಕೆದಾಟು. ನಾನು ಈಗ ತಮಿಳುನಾಡಿನ ಚಿದಂಬರಂ ಹತ್ರ 2 ಕಿಲೋಮೀಟ್ರಲ್ಲಿ ಕಾವೇರಿ ನದಿ ಏನು ಕಡಲೂರಿಗೆ ಸಮುದ್ರ ಸೇರ್ತದೆ, ಆ ಜಾಗದ ಹತ್ರ ನಿಂತಿದ್ದೀನಿ. ಇದು ತೋರ್ಸಪ್ಪ ಆ ಕಡೆಗೆ. ಇದು ಚಿದಂಬರಂ ಜಿಲ್ಲೆಯಲ್ಲಿ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಕಾವೇರಿ ನದಿ ಹರಿಯುವಂಥ ದೊಡ್ಡ ಹೊಳೆ ಇದು ನಮ್ಮ ಕಾವೇರಿ ನದಿ. ನಾವು ನೀರಿಲ್ಲ ಏನೂ ಇಲ್ಲ ಅಂತ ಅಳ್ತಾ ಇದ್ದೀವಿ. ಸಮುದ್ರಕ್ಕೆ ನೋಡಿ ನೀರು ಹೆಂಗೆ ಹೋಗ್ತಾ ಇದೆ. ಮೇಕೆದಾಟು ತೋರ್ಸಪ್ಪ, ನೀರು ತೋರ್ಸಲ್ಲಿ. ಮೇಕೆದಾಟು ಯಾಕೆ ಆಗಬೇಕು ಅಂದರೆ
ಈ ನೀರು ಸುಮ್ಮನೆ ಹರಿದು ಸಮುದ್ರಕ್ಕೆ ಹೋಗ್ತದಲ್ಲ, ಇದನ್ನ ತಡೆದು ಅಲ್ಲಿ ಮೇಕೆದಾಟು ಕಟ್ಟಿದ್ರೆ ನಮಗೂ ನೀರಾಗುತ್ತೆ, ಇವ್ರಿಗೂ ನೀರಾಗುತ್ತೆ. ಇದು ನೋಡಿ ಬಿರು ಬೇಸಿಗೆ ನಾವು ಬಡ್ಕೊತಾ ಇದೀವಿ, ಕುಡಿಯೋಕ್ಕೆ ನೀರಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಇವ್ರು ಸಮುದ್ರಕ್ಕೆ ನೋಡಿ ಹೆಂಗೆ ಬಿಡ್ತಾವ್ರೆ. ಅವ್ರಿಗೂ ಇದನ್ನು ತಡೆಯೋಕ್ಕೂ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ರೈತರು, ತಮಿಳ್ನಾಡವರು ಅರ್ಥ ಮಾಡ್ಕೋಬೇಕು. ನಾನು ದೇವಸ್ಥಾನಕ್ಕೆ ಭೇಟಿ ಕೊಡೋಣ ಅಂತ ಬಂದೆ, ನೋಡಿದೆ ನಮ್ಮ ಕಾವೇರಿ. ನೋಡಿ, ನಾನು ಹೇಳ್ತಾ ಇದ್ನಲ್ಲ, ಒಂದು ಕಡೆ 4.5 TMC ನೀರನ್ನು ತಮಿಳ್ನಾಡಿಗೆ ಬಿಡಬೇಕು, ಅದು ನಾವು ಕುಡಿಯುವ ನೀರನ್ನು. ಅದು ಅಲ್ಲದೆ ಮೇಕೆದಾಟು ಆ ಯೋಜನೆಗೂ ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಸನ್ಮಾನ್ಯ ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ವಿಜಯ್ ಅವರು ಮೋದಿ ಅವ್ರಿಗೆ ಹೋಗಿ ಲೆಟರ್ ಬರೀತಾರೆ, ಯೋಜನೆಗೆ ಕೈ ಬಿಡಬೇಕು ಅಂತಂದ್ಬಿಟ್ಟು ಮನವಿ ಬೇರೆ ಮಾಡ್ತಾರೆ. ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ ವಿಜುವಲ್ಸು, ಇದು ತಮಿಳ್ನಾಡಲ್ಲಿ ನಮ್ಮ ಕಾವೇರಿ ನೀರು ಸಮುದ್ರಕ್ಕೆ ಸೇರ್ತಾ ಇರುವಂಥ ವಿಡಿಯೋ. ಒಂದು ಕಡೆ ನಮ್ಮ ಕಾವೇರಿಯನ್ನು, ನಮ್ಮ ಕುಡಿಯೋ ನೀರನ್ನು ಕಿತ್ಕೊಂಡು ಸಮುದ್ರಕ್ಕೆ ಬಿಡ್ತಾ ಇದ್ದಾರೆ, ಪೋಲ್ ಮಾಡ್ತಾ ಇದ್ದಾರೆ. ಒಂದು ಅಣೆಕಟ್ಟಿಗೂ ವಿರೋಧ. ಅಣೆಕಟ್ಟು ಕಟ್ಟಬೇಕು ಅಂದಿದ್ದೆ ಇದಕ್ಕೋಸ್ಕರನೇ. ನಿಮ್ಗೆ ಎಷ್ಟು ಬೇಕೋ ಅವಾಗ ಯೂಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಅಣೆಕಟ್ಟು ಕಟ್ಕೊಳ್ಳಿ, ಮೇಕೆದಾಟು ಯೋಜನೆ ತರೋಣ. ಅದನ್ನೂ ಮಾಡ್ತಿಲ್ಲ. ಮೇಲಿಂದ ಮೇಲೆ ನಾವು ಕುಡಿಯೋ ನೀರನ್ನು ಬಿಡಿ 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 ಅಂತ ಹೇಳ್ತೀರಿ. ನೀರು ಬಿಟ್ಟರೆ ಹಿಂಗೆ ಸಮುದ್ರಕ್ಕೆ ಸೇರ್ತಾ ಇದೆ ನೀರು. ಯಾರು ಉಪಯೋಗಿಸ್ತಾರೆ? ನದಿಯಿಂದ ಸಮುದ್ರಕ್ಕೆ ಹೋಗ್ತಾ ಇರುವಂಥ ನೀರದು. ನೋಡಿ, ಸಮುದ್ರಕ್ಕೆ ಬಿಡಬೇಕಾಗಿರೋ ನೀರನ್ನು ನಾವು ಕುಡಿಯೋ ನೀರನ್ನು ಕೊಡಬೇಕಲ್ಲ ಅವ್ರಿಗೆ, ಸಮುದ್ರಕ್ಕೆ ಬಿಡ್ತಾರೆ ಅದನ್ನು. ಮೇಕೆದಾಟು ಯೋಜನೆ ತಂದಿದ್ದೆ ಅದಕ್ಕೋಸ್ಕರ. ಹಿಂಗೆಲ್ಲ ನೀವೆಲ್ಲ ಕಳ್ಳಾಟ ಆಡ್ತೀರಿ ಅಂತ. ಮೇಕೆದಾಟು ಯೋಜನೆ ತಂದರೆ ಅಲ್ಲಿ ನೀರಿನ ಮಟ್ಟ ಸಂಗ್ರಹಿಸಿ ನಿಮಗೆ ಬೇಕಾದಾಗ ಎಷ್ಟು ಬೇಕೋ ಅಷ್ಟು ರಿಲೀಸ್ ಮಾಡ್ಕೊಳ್ಬಹುದು. ಅವಾಗ ಸಮುದ್ರಕ್ಕೆ ಪೋಲಾಗೋ ನೀರು ಉಳ್ಕೊಳ್ಳುತ್ತೆ. ಇದು ಬೇಕಾಗಿಲ್ಲ ಅವ್ರಿಗೆ. ಯೋಜನೆಗೂ ವಿರೋಧ, ಮೇಲಾಗಿ ನಾವು ಕುಡಿಯೋ ನೀರನ್ನ, ಕುಡಿಯೋಕ್ಕೆ ಬೇಕಾಗಿರೋ ಸ್ಟಾಕ್ ಮಾಡ್ಕೊಂಡಿರೋ ನೀರನ್ನ ಇವ್ರಿಗೆ ಹರಿಸ್ಬಿಡ್ಬೇಕು. ನೋಡಿ, ಇದ್ರ ಬಗ್ಗೆ ರವಿಕುಮಾರ್ ಗಡಿಗ ಅವರು ವಿಡಿಯೋ